ನಿಮಗೆಲ್ಲ ಗೊತ್ತೈತಿ 3991 ವೇಕೆನ್ಸಿ ಬಂದವು ಪೊಲೀಸ್ ಕಾನ್ಸ್ಟೇಬಲ್, ಅದು ಸಿವಿಲ್ದಾಗ 4-5 ವರ್ಷದಿಂದ ಯಾವುದೇ ವೇಕೆನ್ಸಿ ಬಂದಿಲ್ಲ. ಸೊ ಹಿಂಗಾಗಿ ನಾ ಏನು ಮಾಡೀನಿ, ಒಂದು ಸೀರೀಸ್ನ ಸ್ಟಾರ್ಟ್ ಮಾಡಕತ್ತೀವಿ ಓನ್ಲಿ GK ಮತ್ತು ಕರೆಂಟ್ ಅಫೇರ್ಸ್ ಮೇಲೆ. ಸೊ ಇದೇನಾಗಿರುತ್ತೆ ಅಂದರೆ ಜಸ್ಟ್ ಕ್ವಶನ್ಸ್ ಇರ್ತಾವೆ, ಆನ್ಸರ್ ಮಾಡೋದು ಅಷ್ಟೇ. ಸೊ ನಾವು ಆಲ್ರೆಡಿ ಲೇಟ್ ಆಗೈತಿ, ಸ್ಟಾರ್ಟ್ ಮಾಡೋಂಬರ್ರಿ. ಮೊದಲನೇ ಕ್ವಶನ್. ಸೊ ಇದಕ್ಕಿಂತ ಮೊದಲು ನೀವು ಏನಾದರೂ ಗ್ರೂಪ್ನ ಜಾಯ್ನ್ ಆಗ್ಬೇಕಂತಿದ್ರೆ ಪ್ರೈವೇಟ್ ಗ್ರೂಪ್ನ ಜಾಯ್ನ್ ಆಗ್ಬೋದು. ಬಯೋದಾಗ ಲಿಂಕ್ ಅದಾವೆ. ಇದು ಜಾಯ್ನ್ ಆದರೆ ಪ್ರತಿ ತಿಂಗಳು 21 ರೂಪಾಯಿ ಇರುತ್ತೆ. ನಿಮ್ಗೆ ಡೈಲಿ ಕರೆಂಟ್ ಅಫೇರ್ಸ್, GK, ಮ್ಯಾಥಮೆಟಿಕ್ಸ್ ಮತ್ತು ಹಿಂಗೆ ಒಂದು 100-200 ಕ್ವಶನ್ ಕಳಿಸ್ಬೇಕನ್ನ ಟ್ರೈ ಮಾಡ್ತೀನಿ. ಸೊ ಕ್ವಶನ್ ಸ್ಟಾರ್ಟ್ ಮಾಡೋದಾದ್ರೆ ಮೊದಲಿಗೆ, ವಿಜಯನಗರ ಸಾಮ್ರಾಜ್ಯವನ್ನು ಯಾರು ಸ್ಥಾಪಿಸಿದಾರೆ ಅಂತ ಇಲ್ಲಿ ಕೇಳ್ಯಾರ. ನಮಗೆಲ್ಲ ಗೊತ್ತೈತಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದವರು ಯಾರು? ಹರಿಹರ ಮತ್ತು ಬುಕ್ಕರಾಯರು. ಹರಿಹರ ಮತ್ತು ಬುಕ್ಕರಾಯರ ಸ್ಥಾಪನೆ ಮಾಡ್ತಾರೆ. ವಿಜಯನಗರ ಎಂಪೈರ್ ವಾಸ್ ಎಸ್ಟಾಬ್ಲಿಷ್ಡ್. ವಿಜಯನಗರ ಎಂಪೈರನ್ನು 1336 ಒಳಗೆ ಈ ಬ್ರದರ್ಸ್ ಯಾರಂದ್ರೆ ಹರಿಹರ ಮತ್ತು ಬುಕ್ಕರಾಯ ಇವ್ರು ಏನು ಮಾಡ್ತಾರೆ, ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡ್ತಾರೆ. ಎರಡನೇ ಕ್ವಶನ್ಗೆ ಹೋಗೋಣಂತ. ಎರಡನೇ ಕ್ವಶನ್ ನೋಡೋದಾದ್ರೆ, ವಿಚ್ ಆರ್ಟಿಕಲ್ ಆಫ್ ದ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಡೀಲ್ಸ್ ವಿತ್ ಅಬಾಲಿಷನ್ ಆಫ್ ಟಚಬಿಲಿಟಿ? ಅಂದರೆ ಭಾರತದ ಸಂವಿಧಾನದ ಯಾವ ವಿಧಿಯು ಅಸ್ಪೃಶ್ಯತೆ ನಿರ್ಮೂಲನೆಗೆ ಸಂಬಂಧಿಸಿದೆ ಅಂತ ಕೇಳ್ತಾರೆ. ಸೊ ನಮಗೆ ನೋಡೋದಾದ್ರೆ ಅಸ್ಪೃಶ್ಯತೆಗೆ ಸಂಬಂಧಿಸಿದ್ದೆ ಅದಂದ್ರೆ ಆರ್ಟಿಕಲ್ 17. ಆರ್ಟಿಕಲ್ 17 ಹೇಳುತ್ತಂದ್ರೆ ಅಬಾಲಿಷನ್ ಆಫ್ ಟಚಬಿಲಿಟಿ ಅಂತ ಹೇಳುತ್ತೆ. ಆರ್ಟಿಕಲ್ 17 ಆಫ್ ದ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ abolishes untouchability and its practice in any form is forbidden. It's a fundamental right ಅಂತ ಹೇಳ್ತಾರೆ. ಫಂಡಮೆಂಟಲ್ ರೈಟ್ಸ್ ಅದಾವೆ. ಮೂರನೇ ಶೆಡ್ಯೂಲ್ದಾಗ ಬರ್ತೈತಿ ಇವು. ಆ್ಯಂಡ್ ಆರ್ಟಿಕಲ್ 12, 13, 14 ಹಿಂಗೆ ಹೋಗ್ತಾ 35 ಮಟ್ಟ ಬರುತ್ತೆ. ಇದು ಸ್ಟೇಟ್ ಬಗ್ಗೆ ಹೇಳುತ್ತೆ. ಆರ್ಟಿಕಲ್ 13 ಎದ್ರ ಬಗ್ಗೆ ಹೇಳುತ್ತಂದ್ರೆ, ಮೋಸ್ಟ್ಲಿ ಒಂದು ಸೆಕೆಂಡ್ ನೋಡ್ಬೋದಂತ. ಆರ್ಟಿಕಲ್ 13 ಸೊ ಇದೇನು ಹೇಳುತ್ತಂದ್ರೆ, ಆರ್ಟಿಕಲ್ 13 ಸುಪ್ರೀಮಸಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಸುಪ್ರೀಮಸಿ ಅಂತ ಹೇಳುತ್ತೆ. ಅದೇ ಸುಪ್ರೀಮ್ ಅಂತ ಹೇಳ್ತದೆ. ಲಾ ಮುಂದೆ ಯಾರೂ ಇಲ್ಲ ಅಂತ ಹೇಳ್ತಾರಲ್ಲ ಅದೇ. ಕ್ವಶನ್ ನಂಬರ್ 3 ನೋಡೋದಾದ್ರೆ, ವಿಚ್ ರಿವರ್ ಈಸ್ ನೋನ್ ಆ್ಯಸ್ ಗಂಗೇಸ್ ಆಫ್ ಸೌತ್ ಅಂತ ಹೇಳ್ತಾರೆ. ದಕ್ಷಿಣ ಗಂಗೆ ಅಂತ ಹೇಳ್ತಾರೆ. ಇದು ನೋಡೋದಾದ್ರೆ ಆನ್ಸರ್ ಇಲ್ಲಿ ಬಂದು ಕಾವೇರಿ. ಇನ್ನು ಗೋದಾವರಿ ಅಂತಲೂ ಇರುತ್ತೆ, ಅದು ದಕ್ಷಿಣ ಗಂಗೆ, ಅದು ಥರ ಒಂದೇ ಥರ ಇರುತ್ತೆ. ಕಾವೇರಿ ಅಂತಂದ್ರೆ ಗಂಗೇಸ್ ಆಫ್ ಸೌತ್ ಅಂತ ಹೇಳ್ತಾರೆ. ಗಂಗೇಸ್ ಆಫ್ ಸೌತ್ ಯಾವುದಂದ್ರೆ ಕಾವೇರಿ ರಿವರ್ ಈಸ್ ಆಫನ್ ರೆಫರ್ ಟು ಆಸ್ ದಕ್ಷಿಣ ಗಂಗಾ ಡ್ಯೂ ಟು ಇಟ್ಸ್ ರಿಲಿಜಿಯಸ್ ಸಿಗ್ನಿಫಿಕೆನ್ಸ್ ಆ್ಯಂಡ್ ಇಟ್ಸ್ ರೋಲ್ ಆಸ್ ಅ ಲೈಫ್ ಲೈನ್ ಫಾರ್ ಇರಿಗೇಷನ್ ಇನ್ ಸದರ್ನ್ ಕರ್ನಾಟಕ. ನಮ್ಮ ಕರ್ನಾಟಕದ ದಕ್ಷಿಣ ಭಾಗಕ್ಕೆ ಇದೇನಾಗಿರುತ್ತೆ ಅಂದ್ರೆ ಇರಿಗೇಷನ್ಗಾಗಲಿ ಅಥವಾ ಇದನ್ನು ದೇವ್ರ ಥರ ನಾವು ನೋಡ್ತೀವಿ, ದೇವತೆ ಥರ ನೋಡ್ತೀವಿ. ಸೊ ಹಿಂಗಾಗಿ ಏನಾಗುತ್ತೆ, ಇದನ್ನ ದಕ್ಷಿಣ ಗಂಗಾ ಅಂತ ಕರೀತಾರೆ. ಮೂರನೇ ಕ್ವಶನ್ ಆಯಿತು. ನಾಲ್ಕನೇ ಕ್ವಶನ್ ನೋಡೋದಾದ್ರೆ, ಹೂ ಈಸ್ ನೋನ್ ಆಸ್ ದ ಫಾದರ್ ಆಫ್ ಕರ್ನಾಟಕ ಮ್ಯೂಸಿಕ್? ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಯಾರು ಕರೀತಾರೆ? ಪುರಂದರದಾಸರನ್ನು ಕರೀತಾರೆ. ಯಾರನ್ನು ಕರೀತಾರೆ? ಪುರಂದರದಾಸರನ್ನು ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ. ಸೊ ಪುರಂದರದಾಸ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರೀತಾರೆ. ನೆಕ್ಸ್ಟ್ ಕ್ವಶನ್ ನೋಡಿದಾರೆ, 5ನೇ ಕ್ವಶನ್. ವಿಚ್ ಡಿಸ್ಟ್ರಿಕ್ಟ್ ಇನ್ ಕರ್ನಾಟಕ ಈಸ್ ಫೇಮಸ್ ಫಾರ್ ಗೋಲ್ ಗುಂಬಜ್? ಇದಂತ ಎಲ್ಲರಿಗೂ ಗೊತ್ತಿರೋದು. ಯಾವುದಂತ? ವಿಜಯಪುರದಾಗ ಏನೈತಿ? ಗೋಲ್ ಗುಂಬಜ್ ಐತಿ. ಶಾ ಡೈನಾಸ್ಟಿಯಿಂದ ಬಂದಿದ್ದೈತಿ. ಆದಿಲ್ ಶಾ ಅಂತಿರ್ತಾರೆ ನೋಡ್ರಿ. ನೆಕ್ಸ್ಟ್ ಕ್ವಶನ್ 6ನೇ ಕ್ವಶನ್ ನೋಡೋದಾದ್ರೆ,
ವಿಚ್ ಈಸ್ ದ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಕರ್ನಾಟಕದಲ್ಲಿ ಅತ್ಯಂತ ಎತ್ತರವಾದ ಶಿಖರ ಯಾವುದು ಅಂತ ಹೇಳ್ಯಾರ. ಅತ್ಯಂತ ಎತ್ತರವಾದ ಶಿಖರ ಯಾವುದು? ಮುಳ್ಳಯ್ಯನಗಿರಿ. ಮುಳ್ಳಯ್ಯನಗಿರಿ ಏನಾಗಿರ್ತದೆ? ಅತಿ ಎತ್ತರವಾದ ಶಿಖರ ಇರುತ್ತೆ. ಅದು ಎಲ್ಲಿರುತ್ತೆ ಅಂದ್ರೆ ಚಂದ್ರದ್ರೋಣ ಹಿಲ್, ವೆಸ್ಟರ್ನ್ ಘಾಟ್ಸ್, ಚಿಕ್ಕಮಗಳೂರು ಡಿಸ್ಟಿಕ್ನಾಗಿರುತ್ತೆ. ಚಿಕ್ಕಮಗಳೂರು ಜಿಲ್ಲೆಯೊಳಗಿರುತ್ತೆ. ಚಿಕ್ಕಮಗಳೂರು ಜಿಲ್ಲೆ, ಚಿಕ್ಕಮಗಳೂರು ಜಿಲ್ಲೆ ಎರಡೂ ಒಂದೇ, ಇಲ್ಲಿರುತ್ತೆ. ಮುಂದಿನ ಕ್ವಶನ್, ಜೋಗ್ ಫಾಲ್ಸ್ ಈಸ್ ಕ್ರಿಯೇಟೆಡ್ ಬೈ ವಿಚ್ ರಿವರ್. ಯಾವ ಒಂದು ನದಿಯಿಂದ ಜೋಗ್ ಫಾಲ್ಸ್ ಹುಟ್ಟುತ್ತೆ ಅಂತ ಕೇಳಾರ. ಅದು ಶರಾವತಿ ಆಗಿರ್ತದೆ. ಶರಾವತಿ ಶಿವಮೊಗ್ಗ ತಾಲೂಕಿನೊಳಗೆ, ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕೊಳಗೆ ಬರುತ್ತೆ ಶರಾವತಿ ರಿವರ್. ಶರಾವತಿ ರಿವರ್ ಏನಾಗುತ್ತೆ? ಜೋಗ್ ಫಾಲ್ಸನ್ನು ಕ್ರಿಯೇಟ್ ಮಾಡುತ್ತೆ. ನೆಕ್ಸ್ಟ್ ಕ್ವಶನ್, 8ನೇ ಕ್ವಶನ್. ಇದೇನು ಹೇಳ್ತಾರೆ? ಡ್ಯಾಂಪಿಯರ್ ಹಾಡ್ಜಸ್ ಲೈನ್. ಈ ಒಂದು ಲೈನ್ ಐತಿ, ಇದೆಲ್ಲ ಐತಿ ಅಂದ್ರೆ ವೆಸ್ಟ್ ಬೆಂಗಾಲ್ದೊಳಗೆ ಐತಿ. ಡಿಮಾರ್ಕೆಟಿಂಗ್ ನಾರ್ದರ್ನ್ ಬೌಂಡ್ರಿ ವಿಚ್ ರೀಜನ್. ಯಾವ ರೀಜನ್ ಒಳಗೆ ಅಂತಂದ್ರೆ ವೆಸ್ಟ್ ಬೆಂಗಾಲ್ನಾಗ ಐತಿದೆ. ಇದು ಬಂದು ಸುಂದರ್ಬನ್ಸ್ ಒಳಗಿರುತ್ತೆ. ಇದು ಸುಂದರ್ಬನ್ಸ್ ಒಳಗೆ ಡ್ಯಾಂಪಿಯರ್ ಹಾಡ್ಜಸ್ ಲೈನ್ ಅಂತ ಐತಿ. ಇದನ್ನೇನು 1829-30 ಏನು ಮಾಡ್ತಾರೆ? ನಾರ್ದರ್ನ್ ಬೌಂಡ್ರಿ ಆಫ್ ಸುಂದರ್ ಡೆಲ್ಟಾ ಇನ್ ವೆಸ್ಟ್ ಬೆಂಗಾಲ್ ಡಿವೈಡ್ ಮಾಡೋಕ್ಕೆ, ಅಂದರೆ ಇಮ್ಯಾಜಿನರಿ ಲೈನ್ ಇದೆ, ಏನು ಹೋಗಿ ಲೈನ್ ಹಾಕಿಲ್ಲ, ಇಮ್ಯಾಜಿನರಿ ಲೈನು. ಇದನ್ನು ಹೋಗಿ ಸುಂದರ್ಬನ್ ಡೆಲ್ಟಾಸನ್ನು ಡಿವೈಡ್ ಮಾಡೋಕ್ಕೆ ನಾರ್ದರ್ನ್ ಇದೊಂದು ಲೈನ್ ಐತಿ. ನೆಕ್ಸ್ಟ್ 9ನೇ ಕ್ವಶನ್. ಮಲೆನಾಡು ಪ್ರದೇಶದ, ಕರ್ನಾಟಕದ ಮಲೆನಾಡು ಪ್ರದೇಶದ ಜೀವನಾಡಿ ಅಂತ ಏನು ಕರೀತಾರೆ? ಯಾವುದನ್ನು ಕರೀತಾರೆ? ಶರಾವತಿಯನ್ನು ಜೀವನಾಡಿ ಅಂತ ಕರೀತಾರೆ. ಶರಾವತಿ ರಿವರ್ ಒರಿಜಿನೇಟಿಂಗ್ ಇನ್ ತೀರ್ಥಹಳ್ಳಿ, ಮಲೆನಾಡು ರೀಜನ್ ಒಳಗೆ. ಜೋಗ್ ಫಾಲ್ಸಿಂದ ಬರುತ್ತಿದೆ ಲಿಂಕನ್ ಮಕ್ಕಿ ರಿಸರ್ವಾಯರ್. ಇದೇನೈತಿ? ಶರಾವತಿ ರಿವರ್ ಅಂತ. 10ನೇ ಕ್ವಶನ್. ದ ತಮ್ಮಲಪಲ್ಲಿ ಗಣಿ. ತಮ್ಮಲಪಲ್ಲಿ ಗಣಿಯು ಯಾವ ಖನಿಜ ನಿಕ್ಷೇಪಕ್ಕೆ ಪ್ರಸಿದ್ಧವಾಗಿದೆ? ಇದೇನೈತಿ? ಆಂಧ್ರ ಪ್ರದೇಶದೊಳಗೆ ಐತಿದೆ. ತಮ್ಮಲಪಲ್ಲಿ ಗಣಿ ಏನೈತೆ? ಯುರೇನಿಯಮ್ಗೆ ರಿಚ್ ಇರುತ್ತೆ. ಯಾವುದಂದ್ರೆ ಯುರೇನಿಯಮ್. ಯುರೇನಿಯಮ್ ಜಾಸ್ತಿ ಸಿಗುತ್ತಲ್ಲಿ. ತಮ್ಮಲಪಲ್ಲಿ ಗಣಿ ಆಂಧ್ರ ಪ್ರದೇಶದಾಗ ಐತಿದೆ. ಮುಂದಿನ ಕ್ವಶನ್, 11ನೇ ಕ್ವಶನ್ ನೋಡೋದಾದ್ರೆ, ವಿಚ್ ಹಿಮಾಲಯನ್ ಪಾಸ್ ಕನೆಕ್ಟ್ಸ್ ದ ಕಾಶ್ಮೀರಿ ವ್ಯಾಲಿ ವಿತ್ ದ ಲೇ ರೀಜನ್. ಯಾವ ಒಂದು ಹಿಮಾಲಯನ್ ಪಾಸ್ ಕಾಶ್ಮೀರ್ ವ್ಯಾಲಿ ಮತ್ತು ಲೇ ರೀಜನ್ನ ಕನೆಕ್ಟ್ ಮಾಡುತ್ತೆ ಅಂತ ಹೇಳ್ತಾರೆ? ಅದು ಯಾವುದು ಅಂದ್ರೆ ಜೋಜಿಲಾ ಪಾಸ್. ಜೋಜಿಲಾ ಪಾಸ್ ಏನಾಗಿರ್ತೈತಿ? ಕಾಶ್ಮೀರ್ ವ್ಯಾಲಿನ ಲೇ ರೀಜನಿಗೆ ಕನೆಕ್ಟ್ ಮಾಡ್ತೈತಿ. 12ನೇ ಕ್ವಶನ್. ವಿಚ್ ಟೈಪ್ ಆಫ್ ಸಾಯಿಲ್ ಫೌಂಡ್ ಎಕ್ಸ್ಟೆನ್ಸಿವ್ಲಿ ಇನ್ ನಾರ್ದರ್ನ್ ಡಿಸ್ಟ್ರಿಕ್ಟ್ಸ್ ಆಫ್ ಕರ್ನಾಟಕ. ಅಂದರೆ ಯಾವ ಒಂದು ಮಣ್ಣು ಹತ್ತಿ ಕೃಷಿಗೆ ಸೂಕ್ತವಾಗಿದೆ ಅಂತ? ಕಾಟನಿಗೆ ಯಾವುದಂದ್ರೆ ಬ್ಲ್ಯಾಕ್ ಸಾಯಿಲ್. ಇದಕ್ಕೆ ರಿಗರ್ ಸಾಯಿಲ್ ಅಂತಲೂ ಕರೀತಾರೆ. ಅಂದರೆ ಜಾಸ್ತಿ ಇದ್ರಾಗ ಮಾಯ್ಶ್ಚರ್ ರಿಟೆನ್ಷನ್ ಇರುತ್ತೆ, ಕಾಟನ್ ಗ್ರೋ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಅದು ಎಸ್ಪೆಷಲಿ ನಾರ್ತ್ ಕರ್ನಾಟಕದಾಗ. ಸೊ ಇದು ಯಾವುದಂದ್ರೆ ಬ್ಲ್ಯಾಕ್ ಸಾಯಿಲ್, ಕಪ್ಪು ಮಣ್ಣು. 13ನೇ ಕ್ವಶನ್. ಹಳ್ಮಿಡಿ ಶಾಸನ. ಇದೇನು ಅತ್ಯಂತ ಹಳೆಯ ಶಾಸನ ಏನೈತಲ್ಲ, ಅಥವಾ ಇದು ಯಾವುದೋ ಒಂದು ಶತಮಾನಕ್ಕೆ ಸೇರಿದ್ದು ಅಂತ ಹೇಳ್ತಾರೆ. ಇದು 5ನೇ ಶತಮಾನಕ್ಕೆ, ಅಪ್ರಾಕ್ಸಿಮೇಟ್ಲಿ 5ನೇ ಶತಮಾನ ಅಂತ ಹೇಳ್ತಾರೆ. ಸೊ ಫಿಫ್ತ್ ಸೆಂಚುರಿ, 450 CE ಅಲ್ಲಿದ್ದು. 14ನೇ ಕ್ವಶನ್. ವಿಚ್ ರಿವರ್ ಫಾರ್ಮ್ಸ್ ದ ನ್ಯಾಚುರಲ್ ಬಾರ್ಡರ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಇಂಡಿಯಾ ಮತ್ತು ಬಾಂಗ್ಲಾದೇಶದ ಮಧ್ಯೆ, ಅದು ಎಲ್ಲಿಂದ್ರೆ ವೆಸ್ಟ್ ಬೆಂಗಾಲ್ದಾಗ ಯಾವುದೋ ಒಂದು ರಿವರ್ ನ್ಯಾಚುರಲ್ ರಿವರ್ ಆಗುತ್ತೆ ಅಂತೇಳಿ, ನ್ಯಾಚುರಲ್ ಬಾರ್ಡರ್ ಆಗುತ್ತೆ ಅಂತ ಹೇಳ್ತಾರೆ. ಅದು ಯಾವುದಂದ್ರೆ ಮತಭಂಗ ಅಂತೇಳಿ. ಮತಭಂಗ ಏನಾಗುತ್ತೆ? ರಿವರ್ ಆ್ಯಕ್ಸ್ ಎ ನ್ಯಾಚುರಲ್ ಬಾರ್ಡರ್. ಇದು ಡಿಸ್ಟ್ರಿಬ್ಯೂಟಿ ಆಫ್ ಗಂಗಾಸ್ ಅಂತ ಹೇಳ್ತಾರೆ. ಟ್ರಿಬ್ಯೂಟರೀಸ್ ಅಂದರೆ ಹೋಗಿ ಕೂಡೋದು, ಡಿಸ್ಟ್ರಿಬ್ಯೂಟರೀಸ್ ಅಂದ್ರೆ ಒಂದರಿಂದ ಹೊರಗೆ ಬರೋದು, ಅದು ಡಿಸ್ಟ್ರಿಬ್ಯೂಟೀಸ್ ಇದೆ. ಮತಭಂಗ. 15ನೇ ಕ್ವಶನ್. ಡೆಕ್ಕನ್ ಪ್ಲ್ಯಾಟೂ ಐತಲ್ಲ, ಯಾವ ಒಂದು ರಾಕಿಂದ, ಅಂದರೆ ಯಾವ ಒಂದು ಶಿಲಾರಚನೆಯಿಂದ ಕೂಡಿತು ಅಂತ ಕೇಳಾರೆ. ಯಾವ ಶಿಲಾರಚನೆ ಅಂದ್ರೆ ಅದು ಇಗ್ನಿಯಸ್ ಬಸಾಲ್ಟಿಕ್ ರಾಕ್, ಅಂದ್ರೆ ಅಗ್ನಿಶಿಲೆ. ಅದು ಬಸಾಲ್ಟಿಕ್ ರಾಕಿಂದ ಕೂಡೈತಿ.
ಅಗ್ನಿಶಿಲೆ ಬಸಾಲ್ಟಿಕ್ ರಾಕಿಂದ ಕೂಡೈತಿ. 16ನೇ ಕ್ವಶನ್. ಇನ್ ದ ಕಂಟೆಕ್ಸ್ಟ್ ಆಫ್ ಇಂಡಿಯಾಸ್ ಕೋಸ್ಟಲ್ ಪ್ಲೇನ್ಸ್ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಕರೆಕ್ಟ್. ಅಂದರೆ ಭಾರತದ ಕರಾವಳಿ ಬಯಲು ಪ್ರದೇಶದ ಸಂದರ್ಭದಲ್ಲಿ ಕೆಳಗಿನ ಯಾವುದು ಸರಿಯಾಗಿದೆ ಅಂತ ಹೇಳ್ತಾರೆ. ದ ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ಬ್ರಾಡರ್ ದ್ಯಾನ್ ದ ಈಸ್ಟರ್ನ್. ಪಶ್ಚಿಮ ಕರಾವಳಿ ಬಯಲು ಪೂರ್ವಕ್ಕಿಂತ ವಿಶಾಲವಾಗಿದೆ. ಬ್ರಾಡರ್ ಐತಿದ. ದ ವೆಸ್ಟರ್ನ್ ಪ್ಲೇನ್ ಈಸ್ ಬ್ರಾಡರ್ ಅದ ಐತ್ಲ ಅದು. ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ವೈಡರ್ ಆ್ಯಂಡ್ ಹ್ಯಾಸ್ ಅ ವೆಲ್ ಡೆವಲಪ್ಡ್ ಡೆಲ್ಟಾಸ್. ಪೂರ್ವ ಕರಾವಳಿ ಬಯಲು ವಿಶಾಲವಾಗಿದೆ ಮತ್ತು ಸುಸಜ್ಜಿತ ಡೆಲ್ಟಾಗಳನ್ನು ಹೊಂದಿದೆ. ಯಾವುದು ಕರೆಕ್ಟ್ ಅಂತ ಕೇಳ್ಯಾರ. ಇದಲ್ಲ. ವೆಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ಬ್ರಾಡರ್ ದೆನ್ ಈಸ್ಟರ್ನ್. ಬ್ರಾಡ್ ಆಗಿಲ್ಲ. ನೀವು ಇದನ್ನು ಇಂಡಿಯಾ ಮ್ಯಾಪ್ ನೋಡೋದಾದ್ರೆ ಇದು ಇಲ್ಲಿ ಬ್ರಾಡ್ ಆಗಿಲ್ಲ, ಇಷ್ಟ ಹತ್ತಿದ. ಇಲ್ಲಿ ಏನಿರ್ತೈತಿ ಇದೆಲ್ಲ ಪ್ರದೇಶ ಅಂತ ಹೊಂದಿರ್ತದೆ. ಸೊ ಇದು ಬ್ರಾಡ್ ಇಲ್ಲ. ವೆಸ್ಟರ್ನ್ ಏನೋ ಬ್ರಾಡ್ ಇಲ್ಲ. ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ವೈಡರ್ ಆ್ಯಂಡ್ ಹ್ಯಾಸ್ ಅ ವೆಲ್ ಡೆವಲಪ್ಡ್ ಡೆಲ್ಟಾಸ್. ಡೆಲ್ಟಾಸ್ ಇಲ್ಲ ಅಲ್ಲಿ. ಸರಿ, ಡೆಲ್ಟಾಸ್ ಅದಾವು. ಡೆಲ್ಟಾಸ್ ಅಂದ್ರೇನು, ಇದು ಆಲ್ರೆಡಿ ಹೇಳೋದು ಬ್ರಾಡ್ ಐತಿ ಅಂಥೇಳಿ. ಡೆಲ್ಟಾಸ್ ಅಂದ್ರೇನು, ಡೈರೆಕ್ಟಾಗಿ ಈ ಥರ ಫಾರ್ಮ್ ಆಗ್ತಾವೆ ನೋಡ್ರಿ. ಇದು ಹೋಗಿ ಡೆಲ್ಟಾಸನ್ನು ಫಾರ್ಮ್ ಮಾಡುತ್ತೆ, ಅಥವಾ ಹಿಂಗಿದ್ದಿದ್ದು ಹಿಂಗೂ ಫಾರ್ಮ್ ಆಗ್ಬೋದು. ಸೊ ಇದು ಫಾರ್ಮ್ ಆಗುತ್ತೆ ಇದರಲ್ಲಿ ಡೈರೆಕ್ಟಾಗಿ ಹೋಗಿ ಸಮುದ್ರ ಕೂಡಿಬಿಡ್ತಾವೆ ಈ ವೆಸ್ಟರ್ನ್ ಘಾಟ್ಸ್ನಾಗ. ಬೋತ್ ಪ್ಲೇನ್ಸ್ ಹ್ಯಾವ್ ಈಕ್ವಲ್ ಬಿಡ್ತ್ ಯಾವುದಂದ್ರೂ ಸಾಧ್ಯನೇ ಇಲ್ಲ. ಯಾಕಂದರೆ ಇದು ನ್ಯಾರೋ ಐತಿ, ಇದು ಬ್ರಾಡ್ ಐತಿ. ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ನ್ಯಾರೋವರ್. ಇದು ಉಲ್ಟಾ ಐತಿ. ಇದು ಈಸ್ಟರ್ನ್ ಬ್ರಾಡ್ ಐತಿ, ವೆಸ್ಟರ್ನ್ ನ್ಯಾರೋ ಐತಿ. ಸೊ ಇದು ಆನ್ಸರ್ ಬಿ ಆಗಿರುತ್ತೆ. ದ ಈಸ್ಟರ್ನ್ ಕೋಸ್ಟಲ್ ಪ್ಲೇನ್ ಈಸ್ ವೈಡರ್ ಆ್ಯಂಡ್ ವೆಲ್ ಡೆವಲಪ್ಡ್ ಡೆಲ್ಟಾಸ್ ಅದಾವ ಅದ್ರ ಕಡೆ. ನೆಕ್ಸ್ಟ್, ವಿಚ್ ಮೌಂಟೇನ್ ರೇಂಜ್ ಆ್ಯಕ್ಟ್ಸ್ ಆಸ್ ದ ವಾಟರ್ ಶೆಡ್ ಫಾರ್ ಮೆನಿ ಆಫ್ ದ ರಿವರ್ಸ್ ಆಫ್ ಸೌತ್ ಇಂಡಿಯಾ. ಸೌತ್ ಇಂಡಿಯಾದಕ್ಕೆ ಯಾವುದು ವಾಟರ್ ಶೆಡ್ ರೀಜನ್ ಆಗುತ್ತಂದ್ರೆ ವೆಸ್ಟರ್ನ್ ಘಾಟ್ಸ್ ಆ್ಯಕ್ಟ್ಸ್ ಎ ಡಿವೈಡ್ ಇನ್ ಇಂಡಿಯಾ. ಯಾವುದು? ವೆಸ್ಟರ್ನ್ ಘಾಟ್ಸ್. ಆನ್ಸರ್ ಐತಿ. ವೆಸ್ಟರ್ನ್ ಘಾಟ್ಸ್ ಇರ್ತಾವಲ್ಲ, ಈ ಕಡೆ ಹೋಗೋಕೆ ವಾಟರ್ ಶೆಡ್ ಫಾರ್ ಮೆನಿ. ಅಂದ್ರೆ ದಕ್ಷಿಣ ಭಾರತ ಅನೇಕ ನದಿಗಳ ಜಲನಯನ ಪ್ರದೇಶವಾಗಿದೆ. ಅಂದರೆ ಈ ಕಡೆ ವಾಪಸ್ ಹೋಗೋಕೆ ಬಿಡೋಂಗಿಲ್ಲ. ಸೊ ವಾಟರ್ ಶೆಡ್ಡಿಂದ ಈ ಕಡೆ ಹೋಗೋಕೆ ಸ್ಟಾರ್ಟ್ ಮಾಡ್ತಾವೆ. ಯಾವುದಂದ್ರೆ ವೆಸ್ಟರ್ನ್ ಘಾಟ್ಸ್. ನೆಕ್ಸ್ಟ್, ವಿಚ್ ಸಿಟಿ ಇನ್ ಕರ್ನಾಟಕ ಈಸ್ ನೋನ್ ಆ್ಯಸ್ ಗೇಟ್ವೇ ಆಫ್ ಕರ್ನಾಟಕ. ಕರ್ನಾಟಕದ ಗೇಟ್ವೇ ಯಾವುದು ಅಂತ ಕರಿತಾರೆ? ಕರ್ನಾಟಕದ ಬಾಗಿಲು ಅಂದ್ರೆ ಮಂಗಳೂರು. ಮಂಗಳೂರಿನ ಬೀಯಿಂಗ್ ದ ಮೇಜರ್ ಪೋರ್ಟ್ ಸಿಟಿ ಆಫ್ ಅರೇಬಿಯನ್ ಸಿ ಈಸ್ ಆಫನ್ ರೆಫರ್ಡ್ ಟು ಆಸ್ ಗೇಟ್ವೇ ಆಫ್ ಕರ್ನಾಟಕ. 19ನೇ ಕ್ವಶನ್. ದ ಅಂಡಮಾನ್ ಆ್ಯಂಡ್ ನಿಕೋಬಾರ್ ಐಲ್ಯಾಂಡ್ ಐತಲ್ಲ, ಯಾವ ಚಾನಲಿಂದ ಸಪ್ರೇಟ್ ಆಗೈತೆ ಅಂದ್ರೆ 10 ಡಿಗ್ರಿ ಚಾನಲ್ ಅಂತ, 10 ಡಿಗ್ರಿ ಚಾನಲ್. ಈ ಥರ ನೀವು ಇಂಡಿಯಾ ಡ್ರಾ ಮಾಡಿದಾಗ ಅಂಡಮಾನ್ ನಿಕೋಬಾರ್ ಏನು ಐಲ್ಯಾಂಡ್ಸ್ ಇಲ್ಲಿ ಬರ್ತಾವಲ್ಲ ಈ ಕಡೆ, ಇದೇನಾಗಿರುತ್ತೆ 10 ಡಿಗ್ರಿ ಚಾನಲಿಂದ ಡಿವೈಡ್ ಆಗಿರ್ತವೆ ಎರಡು. ನೆಕ್ಸ್ಟ್, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ನಾಟ್ ಅ ಮೇಜರ್ ಟ್ರಿಬ್ಯೂಟರಿ ಆಫ್ ಕಾವೇರಿ ರಿವರ್. ಕಾವೇರಿ ರಿವರ್ ಯಾವುದು ಟ್ರಿಬ್ಯೂಟರಿ ಅಲ್ಲ ಅಂತ ಹೇಳ್ಯಾರ. ಟ್ರಿಬ್ಯೂಟರಿ ಅಂದ್ರೆ ಬಂದು ಕೂಡುದು. ಸೊ ಯಾವುದಲ್ಲ ಅಂತಂದ್ರೆ ತುಂಗಭದ್ರ. ಉಳ್ಕೆದಲ್ಲ, ಅದರ ಟ್ರಿಬ್ಯೂಟರಿ. ಅರ್ಕಾವತಿ, ಕಬಿನಿ ಮತ್ತು ಹೇಮಾವತಿ. ಅರ್ಕಾವತಿ, ಕಬಿನಿ, ಹೇಮಾವತಿ ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡೋಣಂತ, ಡಿಸ್ಟ್ರಿಬ್ಯೂಟರಿ ಬಗ್ಗೆ. ಸಚ್ ದ್ಯಾಟ್ ಕ್ವಶನ್ ಎಲ್ಲ ಈಸಿ ಹಾಕೋ. 21ನೇ ಕ್ವಶನ್. ವಿಚ್ ಇಂಡಿಯನ್ ಸ್ಟೇಟ್ ಹ್ಯಾಸ್ ದ ಲಾಂಗೆಸ್ಟ್ ಕೋಸ್ಟ್ ಲೈನ್. ಲಾಂಗೆಸ್ಟ್ ಕೋಸ್ಟ್ ಲೈನ್ ಅಂದರೆ ಈ ಥರ ನೀವು ನೋಡಿದಾಗ ಯಾವ ಒಂದು ಪ್ರದೇಶ ಇರುತ್ತಲ್ಲ ಅಲ್ಲಿ ಕೋಸ್ಟ್ ಕಡೆ ಜಾಸ್ತಿ ಇರುತ್ತೆ ಅಂತ ನೋಡಿದಾಗ ಇದು ಗುಜರಾತ್ ಏನು ಮಾಡುತ್ತೆ, ಜಾಸ್ತಿ ಇರುತ್ತೆ. ಜಾಸ್ತಿ ಕೋಸ್ಟ್ ಲೈನ್ ಐತೆ. ಅರೌಂಡ್ ಎಷ್ಟು? 1600 ಕಿಲೋಮೀಟ್ರ್ ಐತೆ. ಅರೌಂಡ್ 1600 ಕಿಲೋಮೀಟ್ರ್. ಆನ್ಸರ್ ಏನಾಗಿರುತ್ತೆ? ಗುಜರಾತ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್, 22ನೇ ಕ್ವಶನ್ ಏನಾಗುತ್ತೆ ಅಂದ್ರೆ, ಆಗುಂಬೆ ಇನ್ ರೀಜನ್ ಕರ್ನಾಟಕ ಇಸ್ ಫೇಮಸ್ ಫಾರ್ ವಾಟ್. ಯಾವುದಂದ್ರೆ ಜಾಸ್ತಿ ಮಳೆ ಆಗುತ್ತೆ ಅಲ್ಲಿ. ಸೊ ಇದು ಆಗುಂಬೆ ಏನಂದ್ರೆ ಹೈಯೆಸ್ಟ್ ರೈನ್ಫಾಲ್ ಐತೆ ಅಲ್ಲಿ, ಹೈಯೆಸ್ಟ್ ರೈನ್ಫಾಲ್. 23ನೇ ಕ್ವಶನ್ ಏನು ಹೇಳುತ್ತಂದ್ರೆ, ಗ್ರೇಟ್ ಬೌಂಡ್ರಿ ಫಾಲ್ಟ್ ಈಸ್ ಅ ಮೇಜರ್ ಟೆಕ್ಟಾನಿಕ್ ಫೀಚರ್ ದ್ಯಾಟ್ ಸಪ್ರೇಟ್ ವಿಚ್ 2 ರೀಜನ್ಸ್ ಇನ್ ಇಂಡಿಯಾ. ಗ್ರೇಟ್ ಬೌಂಡ್ರಿ ಫಾಲ್ಸ್ ಭಾರತದ ಯಾವ 2 ಪ್ರದೇಶಗಳನ್ನು ಬೇರ್ಪಡಿಸುವ ಪ್ರಮುಖ ಭೌಗೋಳಿಕ ವೈಶಿಷ್ಟ್ಯವಾಗಿದೆ. ಯಾವುದೋ ಒಂದು ಡಿವೈಡ್ ಮಾಡ್ತಾವೆ ಅಂತ ಹೇಳ್ಯಾರ. ಯಾವುದನ್ನು ಡಿವೈಡ್ ಮಾಡ್ತಾವೆ? ಅರಾವಳಿ ಮತ್ತು ವಿಂಧ್ಯಾಚಲ. ಅರಾವಳಿ ಮತ್ತು ವಿಂಧ್ಯಾಚಲ ನಾವೇನು ಮಾಡ್ತಾವೆ? ಗ್ರೇಟ್ ಬೌಂಡ್ರಿ ಫಾಲ್ಟ್ ಅಂತ ಐತಿ, ಅದು ಡಿವೈಡ್ ಮಾಡ್ತದೆ. ಅರಾವಳಿ ಮತ್ತು ವಿಂಧ್ಯಾಚಲ ಡಿವೈಡ್ ಮಾಡ್ತಾವೆ. ನೆಕ್ಸ್ಟ್,
ವಿಚ್ ಆಫ್ ದ ಫಾಲೋಯಿಂಗ್ ರಿವರ್ ಈಸ್ ಅನ್ ಎಕ್ಸಾಂಪಲ್ ಆಫ್ ಆ್ಯಂಟಿಸಿಡೆಂಟ್ ರಿವರ್ ಇನ್ ಇಂಡಿಯಾ ಅಂದ್ರೆ ಮೊದಲಿಂದನೂ ಇದೆ ಅಂತ ಹೇಳೋದು, ಹಿಂದಿನ ಇದ್ರಾಗಿಂದನೂ ಇದೆ ಅಂಥೇಳಿ. ಆ್ಯಂಟಿಸಿಡೆಂಟ್ ರಿವರ್ಸ್ ಆರ್ ದೋಸ್ ಎಕ್ಸಿಸ್ಟೆಡ್ ಬಿಫೋರ್ ಹಿಮಾಲಯಸ್ ಅಪ್ಲೇಡ್, ಅಂದರೆ ಹಿಮಾಲಯಸ್ ಬರೋಕ್ಕಿಂತ ಮುಂಚೆಗೂ ಇದ್ವು. ಕೋರ್ಸ್ ಬೈ ಕಟಿಂಗ್ ಥ್ರೂ ದ ರೈಸಿಂಗ್ ಮೌಂಟೇನ್ಸ್. ದ ಇಂಡಸ್, ಬ್ರಹ್ಮಪುತ್ರ ಮತ್ತು ಇವೆಲ್ಲ ಎಕ್ಸಾಂಪಲ್ ಆಗ್ತಾವೆ. ಇಂಡಸ್ ಮತ್ತು ಬ್ರಹ್ಮಪುತ್ರ, ಸತ್ಲಜ್ ಇವೆಲ್ಲ ಮೂವಿನೂ ಆ್ಯಂಟಿಸಿಡೆಂಟ್ ರಿವರ್. ನೆಕ್ಸ್ಟ್ ಕ್ವಶನ್. ದ ಲೂ ವಿಂಡ್ಸ್ ವಿಚ್ ಆರ್ ಹಾಟ್ ಆ್ಯಂಡ್ ಡ್ರೈ ಆರ್ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ವಿಚ್ ಸೀಸನ್ ಇನ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾದಾಗ ಲೂ ಅಂತಂದ್ರೆ ಯಾವುವು ಅಂತಂದ್ರೆ ಪ್ರೀ ಮಾನ್ಸೂನ್ ಸಮರ್. ಪ್ರೀ ಮಾನ್ಸೂನ್ ಸಮರ್ ಇದ್ದಾಗ ಪ್ರೀ ಮಾನ್ಸೂನ್ ಸಮರ್ ಬರುತ್ತಲ್ಲ, ಅವಾಗ ಏನಿರ್ತಾವೆ ಲೂ ಅಂದ್ರೆ ಸ್ಟ್ರಾಂಗ್ ಇರ್ತಾವೆ, ಡಸ್ಟಿ ಇರ್ತೈತಿ, ಗಸ್ಟಿ ಇರ್ತೈತಿ, ಅಂದ್ರೆ ಭಾಳ ರಶ್ ಇರ್ತಾವೆ. ಹಾಟ್ ಆ್ಯಂಡ್ ಡ್ರೈ ಸಮ್ಮರ್. ವಿಂಡ್ ಫ್ರಮ್ ವೆಸ್ಟ್ ವಿಚ್ ಬ್ಲೋಸ್ ಓವರ್ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ರೀಜನ್ಸ್ ಆಫ್ ದ ನಾರ್ತ್ ಇಂಡಿಯನ್ ಪಾಕಿಸ್ತಾನ. ಅಂದರೆ ಈ ಥರ ನೀವು ನೋಡಿದಾಗ ಇಲ್ಲಿ ಒಂದು ಮೆಡಿಟೇರಿಯನ್ಸ್ ಏನು ಇರ್ತಿರ್ತಲ್ಲ, ಈ ಕಡೆಯಿಂದ ಬರ್ತಿರ್ತಾವಲ್ಲ, ಇದನ್ನು ಲೂ ಅಂತ ಕರಿಬೋದು. ಬಿಕಾಸ್ ವಿಚ್ ಬ್ಲೋಸ್ ಓವರ್ ದ ಇಂಡೋ ಗ್ಯಾಂಗೆಟಿಕ್ ಪ್ಲೇನ್ ಅಂದರೆ ಫ್ರಮ್ ದ ವೆಸ್ಟ್ ಅಂತ ಹೇಳ್ಯಾರ. ಫ್ರಮ್ ದ ವೆಸ್ಟ್ ಅಂದರೆ ಮೆಡಿಟೇರಿಯನ್ ಸೀಯಿಂದ ಬರ್ತಿರ್ತಾವೆ. ನೆಕ್ಸ್ಟ್ 26ನೇ ಕ್ವಶನ್. ವಿಚ್ ಸಾಯಿಲ್ ಟೈಪ್ ಈಸ್ ನೋನ್ ಆ್ಯಸ್ ಸೆಲ್ಫ್ ಫ್ಲೋಯಿಂಗ್ ಅಂದ್ರೆ ಸ್ವಯಂ ಉಳುಮೆ ಮಾಡುವ ಮಣ್ಣು ಯಾವುದಂತ ಕರೀತಾರೆ ಅಂದ್ರೆ ಅದನ್ನು ಕಪ್ಪು ಮಣ್ಣು ಅಂತ ಕರೀತಾರೆ. ಬ್ಲ್ಯಾಕ್ ಸಾಯಿಲ್, ಅದು ರಿಗರ್ ಸಾಯಿಲ್ ಏನು ಮಾಡುತ್ತೆ, ನೀವು ಹಸಿ ಇದ್ದಾಗ ಏನಾಗುತ್ತದು ಶ್ರಿಂಕ್ ಆಗುತ್ತೆ, ಒಣ ಇದ್ದಾಗ ಅದು ಏನಾಗುತ್ತೆ ಉಪ್ಪರಾಗಿ ಒಡೆದು ಹೋಗುತ್ತೆ. ಸೊ ಅದೇನಾಗುತ್ತೆ ಸ್ವಯಂ ಉಳುಮೆ ಮಣ್ಣು ಅಂತ ಕರೀತಾರೆ. ಯಾವುದಕ್ಕೆ? ಬ್ಲ್ಯಾಕ್ ಸಾಯಿಲ್ಗೆ. ನೆಕ್ಸ್ಟ್ ಕ್ವಶನ್ 27ನೇ ಕ್ವಶನ್ ಏನಾಗುತ್ತೆ. ದ ಬ್ಯಾರನ್ ಐಲ್ಯಾಂಡ್ ಇನ್ ಇಂಡಿಯಾ ಇಸ್ ಫೇಮಸ್ ಫಾರ್ ವಿಚ್ ಆಫ್ ದ ಫಾಲೋಯಿಂಗ್. ಯಾವುದು ಈ ಬ್ಯಾರನ್ ದ್ವೀಪವು ಯಾವುದಕ್ಕೆ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ ಅಂದ್ರೆ ಅದು ಓನ್ಲಿ ಒಂದು ವಾಲ್ಕಿನೋ ಐತೆ, ಆ್ಯಕ್ಟಿವ್ ವಾಲ್ಕಿನೋ ಅಷ್ಟೇ ಐತದೆ. ಸೊ ಓನ್ಲಿ ಆ್ಯಕ್ಟಿವ್ ವಾಲ್ಕಿನೋ, ಏಕೈಕ ಸಕ್ರಿಯ ಜ್ವಾಲಾಮುಖಿಯಲ್ಲಿ ಇರೋದ್ರಿಂದ ಅದಕ್ಕೆ ಏನಂತಾರೆ ಬೇರನ್ ಐಲ್ಯಾಂಡ್. ಅದು ಫೇಮಸ್ ಏನೈತಿ, ಆ್ಯಕ್ಟಿವ್ ವಾಲ್ಕಿನೋ ಫೇಮಸ್ ಐತಿ. 28ನೇ ಕ್ವಶನ್. ವಿಚ್ ಮೌಂಟೇನ್ ರೇಂಜ್ ಈಸ್ ದ ಓಲ್ಡೆಸ್ಟ್ ಫೋಲ್ಡ್ ಮೌಂಟೇನ್ ರೇಂಜ್ ಇನ್ ಇಂಡಿಯಾ. ಫೋಲ್ಡ್ ಮೌಂಟೇನ್ಸ್ ಅಂದ್ರೆ ಫೋಲ್ಡ್ ಆಗಿ ಬಂದಿರ್ತಾವೆ. ಈಗ ನೀವು ಎಕ್ಸಾಂಪಲ್ ಏನಾದರೂ ಇಟ್ಟಾಗ ನೀವು ಫೋಲ್ಡ್ ಮಾಡ್ತಿರಲ್ಲ, ಅದನ್ನು ಮಡಿಸ್ತಿರಲ್ಲ. ಸೊ ಮಡಚುವ ಭಾರತದ ಅತ್ಯಂತ ಹಳೆ ಮಡಿಕೆ ಪರ್ವತ ಯಾವುದು ಅಂತ ಹೇಳ್ತಾರೆ. ಮಡಚ್ಕೊಂತವಲ್ಲ ಅಂಥ ಪರ್ವತ ಯಾವುದು ಅಂತ ಹೇಳ್ಯಾರ. ಅವು ಯಾವ ಅಂತಂದ್ರೆ ಅರಾವಳಿ ರೇಂಜ್. ಇವು ಮೊದಲಿಂದನೂ ಮೌಂಟೇನ್, ಇದು ಫೋಲ್ಡ್ ಮೌಂಟೇನ್ಸ್ ಅಂತ ಕರೀತಾರೆ ಇವಕ್ಕೆ. 29ನೇ ಕ್ವಶನ್. ದ ಪಾಕ್ ಸ್ಟೇಟ್, ಇದಂತೂ ಈಸಿ. ಪಾಕ್ ಸ್ಟೇಟ್ ಇರೋದು ಪಾಕಿಸ್ತಾನದಾಗಲ್ಲ, ಪಾಕಿಸ್ತಾನ ಹತ್ರ ಅಲ್ಲ. ಪಾಕ್ ಸ್ಟೇಟ್ ಇರೋದು ಶ್ರೀಲಂಕಾದ ಜೊತೆ. ಇದು ಇಂಡಿಯಾ ಅನ್ಕೋರಿ. ಸೊ ಇಲ್ಲೇನು ಬರುತ್ತಲ್ಲ, ಇಲ್ಲೇನು ಶ್ರೀಲಂಕಾ ಏನೈತಲ್ಲ, ಶ್ರೀಲಂಕಾ ಒಂದು ಚೆಂದ ಮಾಡೋಕೆ ಬರೋಂಗಿಲ್ಲ. ಸೊ ಇಲ್ಲಿ ಏನಾಗುತ್ತೆ, ಇದು ಪಾಕ್ ಸ್ಟೇಟ್ ಐತೆ, 22 ಕಿಲೋಮೀಟ್ರ್ ಏನೋ ಐತಿ. ಸೊ ಇದು ಪಾಕ್ ಸ್ಟೇಟ ಇಂಡಿಯಾ ಮತ್ತು ಶ್ರೀಲಂಕಾವನ್ನು ಕನೆಕ್ಟ್ ಮಾಡುತ್ತೆ. ನೆಕ್ಸ್ಟ್. ವಿಚ್ ರೀಜನ್ ಆಫ್ ಇಂಡಿಯಾ ಇಸ್ ನೋನ್ ಆ್ಯಸ್ ಗ್ರೇನರಿ ಆಫ್ ಇಂಡಿಯಾ ಅಂತಂದರೆ, ಗ್ರೇನರಿ ಅಂತಂದ್ರೆ ಏನು, ಭಾರತದ ಧಾನ್ಯದ ಕಣಜ ಎದಕ್ಕಂತ ಕರೀತಾರೆ ಅಂತಂದ್ರೆ ನಿಮ್ಗೆ ಗೊತ್ತಿರಲಿ, ಮೊದಲು ಇಲ್ಲಿ ಗ್ರೀನ್ ರೆವಲ್ಯೂಷನ್ ಆಗುತ್ತೆ. ಗ್ರೀನ್ ರೆವಲ್ಯೂಷನ್ ಆದಮೇಲೆ ಇಲ್ಲಿ ಏನಾಗುತ್ತೆ, ಧಾನ್ಯದ ಖನಿಜ ಆಗುತ್ತೆ. ಸ್ವಾಮಿನಾಥನ್ ಅವ್ರು ಮಾಡ್ತಾರೆ. ಅದು ಯಾವುದಂದ್ರೆ ಪಂಜಾಬ್ ಮತ್ತು ಹರಿಯಾಣ ಏನಾಗುತ್ತೆ ಧಾನ್ಯದ ಖನಿಜ ಅಂತ ಕರೀತಾರೆ. 31ನೇ ಕ್ವಶನ್. ದ ಕಾರಾಕೋರಂ ಪಾಸ್ ಈಸ್ ಎ ಸ್ಟ್ರಾಟಜಿಕ್ ಹೈ ಮೌಂಟೇನ್ ಪಾಸ್ ಬಿಟ್ವೀನ್ ಯಾವ ರೀಜನ್ ಅಂತ ಕೇಳ್ತಾರೆ. ಕಾರಾಕೋರಂ ಏನಾಗುತ್ತೆ ಅಂದರೆ ಯಾವುದ್ರ ಮಧ್ಯೆ ಅಂದ್ರೆ ಇಂಡಿಯಾದ ಲಡಾಖ್ ಮತ್ತು ಚೀನಾದ ಜಿನ್ಜಿಯಾಂಗ್, ಭಾರತದ ಲಡಾಖ್ ಮತ್ತು ಜಿನ್ಜಿಯಾಂಗದ ಮಧ್ಯೆ ಇದೇನಾಗುತ್ತೆ ಅಂದ್ರೆ ಪಾಸ್, ಇದು ಕಾರಾಕೋರಂ ಪಾಸ್ ಐತಿ. ಮುಂದಿನ ಕ್ವಶನ್ 32ನೇ ಕ್ವಶನ್. ವಾಟ್ ಈಸ್ ದ ಸ್ಟ್ಯಾಂಡರ್ಡ್ ಮೆರಿಡಿಯನ್ ಆಫ್ ಇಂಡಿಯನ್ ಪಾಸಿಂಗ್ ಥ್ರೂ ಅಂದರೆ ನಮ್ದು ಹೈಯೆಸ್ಟ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಯಾವುದು ಅಂತಂದ್ರೆ ಮಿರ್ಜಾಪುರ್ ಯು ಪಿದಾಗ ಐತಿ ಇದು. ಸೊ ಇದು ಮಿರ್ಜಾಪುರ್ ಯು ಪಿದಾಗ ಐತಿ. ಇದು ಹೈಯೆಸ್ಟ್ ಸ್ಟ್ಯಾಂಡರ್ಡ್ ಟೈಮ್. ನೆಕ್ಸ್ಟ್ ಕ್ವಶನ್ 33ನೇ ಕ್ವಶನ್. ಲೋಕ್ತಾಕ್ ಲೇಕ್ ಫೇಮಸ್ ಫಾರ್ ಇಟ್ಸ್ ಫುಮ್ಡೀಸ್ ಫ್ಲೋಟಿಂಗ್ ಐಲ್ಯಾಂಡ್. ಅದು ಈಸ್ಟರ್ನ್ ಪಾರ್ಟ್ದೊಳಗೆ ಇರೋದು ಯಾವುದು ಅಂತಂದ್ರೆ ಮಣಿಪುರದಾಗ ಐತಿ. ಯಾವುದು? ಮಣಿಪುರದಾಗ ಐತಿ. ಮಣಿಪುರ್ ಲೋಕ್ತಾಕ್ ಲೇಕ್ ದಟ್ ಈಸ್ ಲೊಕೇಟೆಡ್ ಇನ್ ಮಣಿಪುರ್ ಈಸ್ ದ ಲಾರ್ಜೆಸ್ಟ್ ಫ್ರೆಶ್ ವಾಟರ್ ಲೇಕ್ ಇನ್ ನಾರ್ತ್ ಈಸ್ಟ್ ಇಂಡಿಯಾ, ಫೇಮಸ್ ಫಾರ್ ಇಟ್ಸ್ ಸರ್ಕ್ಯುಲರ್ ಫ್ಲೋಟಿಂಗ್ ಸ್ವಾಮ್ಸ್ ಕಾಲ್ಡ್ ಫುಮ್ಡೀಸ್. ಅಂದ್ರೆ ಫ್ಲೋಟಿಂಗ್ ಐಲ್ಯಾಂಡ್ ಅಂತ ಕರೀತಾರೆ. ಇದು ಮಣಿಪುರದಾಗ ಐತಿ. ಅದು ಫ್ರೆಶ್ ವಾಟರ್ ಐತಿ.
34ನೇ ಕ್ವಶನ್. ಇಲ್ಲಿ ಏನಂದ್ರೆ ಒಂದಿಷ್ಟು ಕ್ವಶನ್ಗಳು ರಿಪೀಟ್ ಆಕವು, ಒಂದಿಷ್ಟು ಕ್ವಶನ್ ನಂಬರ್ ರಾಂಗ್ ಐತಿ. ಜಸ್ಟ್ ನೀವು ಕ್ವಶನ್ ಮೇಲೆ ಕಾನ್ಸಂಟ್ರೇಟ್ ಮಾಡಿರಿ. ವಿಚ್ ಲ್ಯಾಟಿಟ್ಯೂಡ್ ಪಾಸಸ್ ಥ್ರೂ ದ ಮಿಡಲ್ ಆಫ್ ಇಂಡಿಯಾ ಡಿವೈಡಿಂಗ್ ಇಟ್ ಇಂಟು 2 ಹಾಫ್ಸ್? ಯಾವುದು ಅಂತಂದ್ರೆ ಇದು ಇಂಡಿಯಾ ಐತಂದ್ರೆ ಇದ್ರ ಮಧ್ಯೆ ಯಾವುದು ಡಿವೈಡ್ ಮಾಡುತ್ತೆ ಅಂತ ಕೇಳ್ತಾರೆ, 2 ಹಾಫ್ ಮಾಡುತ್ತಂದ್ರೆ ಇದು ಟ್ರಾಪಿಕ್ ಆಫ್ ಕ್ಯಾನ್ಸರ್. 23 ಡಿಗ್ರಿ ಹಾಫ್ ನಾರ್ತ್ ಇರ್ತೈತಿ. ನೆಕ್ಸ್ಟ್ 35ನೇ ಕ್ವಶನ್. ಸಿಯಾಚಿನ್ ಗ್ಲೇಷಿಯರ್ ಈಸ್ ಲೊಕೇಟೆಡ್ ಇನ್ ವಿಚ್ ಮೌಂಟೇನ್ ರೀಜನ್? ಯಾವುದು? ಕಾರಾಕೋರಂ ರೀಜನ್ ಒಳಗೆ ಸಿಯಾಚಿನ್ ಗ್ಲೇಷಿಯರ್ ಇರುತ್ತೆ. 36ನೇ ಕ್ವಶನ್. ವಿಚ್ ರಿವರ್ ಈಸ್ ನೋನ್ ಆಸ್ ಸೌರ್ ಆಫ್ ಬಿಹಾರ್? ಸೌರ್ ಆಫ್ ಬಿಹಾರ್ನೇ ನಂತರ ಕೋಸಿ ರಿವರ್ ಅಂತ ಇರುತ್ತೆ. ಕೋಸಿ ರಿವರ್ನ ಸೌರ್ ಆಫ್ ಬಿಹಾರ್ ಅಂತ ಕರೀತಾರೆ. ಡ್ಯೂ ಟು ಇಟ್ಸ್ ಪ್ರೊಪೆನ್ಸಿಟಿ ಫಾರ್ ಫ್ಲಡ್ಡಿಂಗ್ ವಿಚ್ ಕಾಸಸ್ ಸಿಗ್ನಿಫಿಕೆಂಟ್ ಡಿವಾಸ್ಟೇಷನ್, ಅಂದರೆ ಜಾಸ್ತಿ ಫ್ಲಡ್ ಆಗ್ತಿರುತ್ತೆ ಈ ರೀಜನ್ ಒಳಗೆ, ಅದಕ್ಕೆ ಕೋಸಿನ ಸೌರ್ ಆಫ್ ಇದನ್ನು ಬಿಹಾರದ ಕಣ್ಣೀರು ಅಂತ ಕರೀತಾರೆ. 37ನೇ ಕ್ವಶನ್. ದ ಶಿವಾಲಿಕ್ ಹಿಲ್ಸ್ ಆರ್ ದ ಸದರ್ನ್ ಮೋಸ್ಟ್ ಪಾರ್ಟ್ ಆಫ್ ವಿಚ್ ಮೌಂಟೇನ್ ಸಿಸ್ಟಮ್? ಶಿವಾಲಿಕ್ಸ್ ಎಲ್ಲಿದಾವೆ? ನೀವು ಇದನ್ನು ನೋಡಿದ್ರೆ ಗ್ರೇಟರ್ ಹಿಮಾಲಯಾಸ್ ಶಿವಾಲಿಕ್ಸ್ ಕೆಳಗಡೆ ಬರ್ತವೆ. ಇದೇನು ಹಿಮಾಲಯದ ಪಾರ್ಟ್ ಆಗಿರ್ತೈತಿ, ಇದು ಹಿಮಾಲಯಸ್ ಪಾರ್ಟ್ ಆಗಿರ್ತವೆ. 38ನೇ ಕ್ವಶನ್. ವಿಚ್ ಈಸ್ ದ ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಆಫ್ ಇಂಡಿಯಾ ಬೈ ಏರಿಯಾ? ಸ್ಮಾಲೆಸ್ಟ್ ಯೂನಿಯನ್ ಟೆರಿಟರಿ ಅದು ಏರಿಯಾ ವೈಸ್ ನೋಡೋದಾದ್ರೆ ಒಂದು ಐತಿ, ಅದು ಯಾವುದಂದ್ರೆ ಲಕ್ಷದ್ವೀಪ್. ಲಕ್ಷದ್ವೀಪ್ ಜಾಸ್ತಿ ಅದಾವೆ, ಲಕ್ಷದ್ವೀಪ್ ಏರಿಯಾ ವೈಸ್ ಅದು ಸಾಂದ ಇದೆ. ಅಪ್ರಾಕ್ಸಿಮೇಟ್ಲಿ 32 ಸ್ಕ್ವೇರ್ ಕಿಲೋಮೀಟರ್ ಅದಾವೆ. 39ನೇ ಕ್ವಶನ್. ದ ಬ್ಲೂ ಮೌಂಟೇನ್ಸ್ ಅಂದರೆ ನೀಲಗಿರಿ ಹಿಲ್ ಎಲ್ಲಿದಾವೆ ಅಂತ ಕೇಳ್ತಾರೆ. ನೀಲಗಿರಿ ಹಿಲ್ ಅಂದ್ರೆ ನೀವಿನ್ನು ತಗೊಂಡ್ರೆ ಇಲ್ಲಿ ಕರ್ನಾಟಕ ಮತ್ತು ತಮಿಳ್ನಾಡು ಏನು ರೀಜನ್ ಬರುತ್ತಲ್ಲ ಅಲ್ಲಿರ್ತಾವೆ. ಸೊ ತಮಿಳ್ನಾಡು ಸ್ಟೇಟ್ ಅಂತಲೇ ಬರೀಬೋದು. ಹಿಮಾಲಯಸ್ ಆರ್ ಮೌಂಟೇನ್ ರೇಂಜಸ್ ವೆಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ದ ತಮಿಳ್ನಾಡು ಸ್ಟೇಟ್ ಆ್ಯಂಡ್ ದ ಜಂಕ್ಷನ್ ಆಫ್ ದ ವೆಸ್ಟರ್ನ್ ಆ್ಯಂಡ್ ಈಸ್ಟರ್ನ್ ಘಾಟ್ಸ್, ಅಂದರೆ ಇದ್ರ ಮಧ್ಯ ಅದೇ ನೀಲಗಿರಿ ಹಿಲ್ಸ್ ಇರ್ತಾವೆ. ಸೊ ಅದೇನಂದ್ರೆ ನಾವು ಬರೀಬೋದು ಸೌತ್ ಇಂಡಿಯಾ ಅಂತ ಬರೀಬೋದು, ದಕ್ಷಿಣ ಭಾರತ. 40ನೇ ಕ್ವಶನ್. ವಿಚ್ ಈಸ್ ದ ಓನ್ಲಿ ಡಿಸ್ಟ್ರಿಕ್ಟ್ ಇನ್ ಇಂಡಿಯಾ ದ್ಯಾಟ್ ಟಚಸ್ ದ ಬೌಂಡ್ರೀಸ್ ಆಫ್ ದ 4 ಸ್ಟೇಟ್ಸ್? 4 ರಾಜ್ಯಗಳನ್ನು ಟಚ್ ಮಾಡುವಂಥ ಏಕೈಕ ಡಿಸ್ಟ್ರಿಕ್ಟ್ ಯಾವುದು ಅಂತಂದ್ರೆ ಸೋನ್ಭದ್ರ. ಇದೇನೈತೆ ಯು ಪಿದಾಗ ಐತಿ. ಇದು ಸೋನ್ಭದ್ರ ಯು ಪಿ ಒಳಗಿರುವಂಥ ಒಂದು ಡಿಸ್ಟ್ರಿಕ್ಟ್ ಏನು ಮಾಡುತ್ತೆ, 4 ರಾಜ್ಯಗಳನ್ನ ಟಚ್ ಮಾಡುತ್ತೆ. 41ನೇ ಕ್ವಶನ್. ದ ಗೇರು ಸೊಪ್ಪು ಆಫ್ ಅವರ್ ಮಹಾತ್ಮ ಗಾಂಧಿ. ಗೇರು ಸೊಪ್ಪು ಅಥವಾ ಮಹಾತ್ಮ ಗಾಂಧಿ ಫಾಲ್ಸ್ ಈಸ್ ಅನದರ್ ನೇಮ್ ಫಾರ್ ವಿಚ್ ಆಫ್ ದ ವಾಟರ್ಫಾಲ್ ಅಂತ ಹೇಳ್ತಾರೆ. ಇದು ಗೇರು ಸೊಪ್ಪು ಅನ್ನೋದೊಂದು ಯಾವುದರ ಇನ್ನೊಂದು ಹೆಸರು ಅಂತ ಕೇಳ್ತಾರೆ. ಇದು ಗೇರು ಸೊಪ್ಪ ಅಥವಾ ಮಹಾತ್ಮ ಗಾಂಧಿ ಫಾಲ್ಸ್ ಯಾವುದರ ಇನ್ನೊಂದು ಹೆಸರು ಅಂತ ಕೇಳ್ತಾರೆ. ಇದ್ರ ಯಾವುದಂದ್ರೆ ಜೋಗ್ ಫಾಲ್ಸ್. ಜೋಗ್ ಫಾಲ್ಸ್ ಏನು ಇದ್ರ ಇನ್ನೊಂದು ಹೆಸರಾಗುತ್ತೆ. 42ನೇ ಕ್ವಶನ್. ವಿಚ್ ಟೈಪ್ ಆಫ್ ಕ್ಲೈಮೇಟ್ ಈಸ್ ಪ್ರಿಡಾಮಿನೆಂಟ್ಲಿ ಫೌಂಡ್ ಇನ್ ಇಂಡಿಯಾ? ಭಾರತ ದೇಶದೊಳಗೆ ಯಾವ ರೀತಿಯಾದ ಒಂದು ಹವಾಮಾನದ ಪ್ರಕಾರ ಯಾವುದು ಅಂತ ಕೇಳಿದ್ರೆ ಟ್ರಾಪಿಕಲ್ ಮಾನ್ಸೂನ್ ಇರುತ್ತೆ ನಮ್ಮ ಕಡೆ. ಉಷ್ಣವಲಯದ ಮಾನ್ಸೂನ್, ಟ್ರಾಪಿಕಲ್ ಮಾನ್ಸೂನ್ ಕ್ಲೈಮೇಟ್ ಇರುತ್ತೆ. 43ನೇ ಕ್ವಶನ್. ವಿಚ್ ಕೀಬೋರ್ಡ್ ಶಾರ್ಟ್ಕಟ್ ಈಸ್ ಯೂಸ್ ಟು ಇನ್ಸರ್ಟ್ ಅ ನ್ಯೂ ರೋ ಇನ್ ಎಕ್ಸೆಲ್ ಶೀಟ್? ಎಕ್ಸೆಲ್ ಶೀಟ್ ತೊಗೊಂಡಾಗ ನೀವು ನ್ಯೂ ರೋ ಹಾಕ್ಬೇಕಂದ್ರೆ ಕಂಟ್ರೋಲ್ ಶಿಫ್ಟ್ ಹೊಡೆದು ++ ಹೊಡಿಬೇಕು. ಕಂಟ್ರೋಲ್ ಶಿಫ್ಟ್ ++ ಹೊಡೆದಾಗ ಮಾತ್ರ ಏನಾಗುತ್ತೆ, ಹೊಸದೊಂದು ರೋ ಹುಟ್ಟುತ್ತೆ, ನ್ಯೂ ರೋ ಅಲ್ಲಿ ಆ್ಯಡ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. 44ನೇ ಕ್ವಶನ್. ವಿಚ್ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ CPU ಡಿಟರ್ಮೈನ್ಸ್ ದ ನಂಬರ್ ಆಫ್ ಇನ್ಸ್ಟ್ರಕ್ಷನ್ಸ್ ಇಟ್ ಕ್ಯಾನ್ ಪ್ರೊಸೆಸ್ ಪರ್ ಸೆಕೆಂಡ್? ಅಂದರೆ CPU ಯಾವ ಗುಣಲಕ್ಷಣವು ಪ್ರತಿ ಸೆಕೆಂಡಿಗೆ ಪ್ರಕ್ರಿಯೆಗೊಳಿಸುವ ಸೂಚನೆಗಳ ಸಂಖ್ಯೆಯನ್ನು ನಿರ್ಧರಿಸುತ್ತದೆ ಅಂದರೆ ಕ್ಲಾಕ್ ಸ್ಪೀಡ್. ಎಷ್ಟು ಕ್ಲಾಕ್ ಸ್ಪೀಡ್ ಇರುತ್ತಲ್ಲ ಅಷ್ಟು ಅದೇನು ಮಾಡುತ್ತೆ, ಇನ್ಸ್ಟ್ರಕ್ಷನ್ ಅಷ್ಟು ಪ್ರೊಸೆಸ್ನ ಮಾಡ್ತಿರುತ್ತವೆ. ಸೊ ಏನಂದರೆ ಕ್ಲಾಕ್ ಸ್ಪೀಡ್. ಎಷ್ಟು ಕ್ಲಾಕ್ ಸ್ಪೀಡ್ ಜಾಸ್ತಿ ಇರುತ್ತಲ್ಲ ಅಷ್ಟು ಇನ್ಸ್ಟ್ರಕ್ಷನ್ಸ್ ಪ್ರೊಸೆಸ್ಸನ್ನು ಮಾಡ್ತಿರುತ್ತವೆ. 45ನೇ ಕ್ವಶನ್. ವಿಚ್ ಫೈಲ್ ಫಾರ್ಮ್ಯಾಟ್ ಎನ್ಶೂರ್ ದ್ಯಾಟ್ ಮ್ಯಾಕ್ರೋಸ್ ಆರ್ ಪ್ರಿಸರ್ವ್ಡ್ ವೆನ್ ಸೇವಿಂಗ್ ಇನ್ ಎಕ್ಸೆಲ್ ಫೈಲ್? ಮ್ಯಾಕ್ರೋ ಸೇವ್ ಆಗ್ಬೇಕಂದ್ರೆ ಫೈಲನ್ನು ಉಳಿಸುವಾಗ ಮ್ಯಾಕ್ರೋಗಳನ್ನು ಸಂರಕ್ಷಿಸಲಾಗಿದೆ. ಮ್ಯಾಕ್ರೋಗಳು ಇರಬೇಕಂದ್ರೆ .xlm ಅಂತಿರುತ್ತೆ. XLSM ಇದು XLSM ಇರುತ್ತಲ್ಲ ಇದು ಇರಬೇಕಾಗುತ್ತೆ ಮ್ಯಾಕ್ರೋಸ್ ಇರಬೇಕಂದ್ರೆ. 46ನೇ ಕ್ವಶನ್. ವಿಚ್ ಪ್ಲಾನೆಟ್ ಈಸ್ ನೋನ್ ಆ್ಯಸ್ ದ ರೆಡ್ ಪ್ಲಾನೆಟ್? ರೆಡ್ ಪ್ಲಾನೆಟ್ ಯಾವುದಂದ್ರೆ ಮಾರ್ಸ್. ಮಂಗಳ ಗ್ರಹಕ್ಕೆ ರೆಡ್ ಪ್ಲಾನೆಟ್ ಅಂತ ಕರೀತಾರೆ.
47ನೇ ಕ್ವಶನ್, ಹೂ ವಾಸ್ ದ ಫಸ್ಟ್ ಇಂಡಿಯನ್ ಟು ಗೋ ಇನ್ ಟು ಸ್ಪೇಸ್ ಒಳಗೆ ಬಾಹ್ಯಾಕಾಶಕ್ಕೆ ಹೋದ ಮೊದಲ ಭಾರತೀಯ ಯಾರು ಅಂದ್ರೆ ರಾಕೇಶ್ ಶರ್ಮಾ ಅವರು. ಅದು 1984 ಹೋಗ್ತಾರೆ. 48ನೇ ಕ್ವಶನ್ ಏನಾಗುತ್ತೆ, ವಿಚ್ ಡೇ ಈಸ್ ಸೆಲೆಬ್ರೇಟೆಡ್ ಆ್ಯಸ್ ನ್ಯಾಷನಲ್ ಸೈನ್ಸ್ ಡೇ. ನ್ಯಾಷನಲ್ ಸೈನ್ಸ್ ಡೇ ಯಾವುದಂದ್ರೆ 28 ಫೆಬ್ರವರಿ. ಯಾಕಂದ್ರೆ ಅವಾಗ ರಾಮನ್ ಎಫೆಕ್ಟ್, CV ರಾಮನ್ ಅವ್ರು ಏನು ಮಾಡ್ತಾರೆ, ರಾಮನ್ ಎಫೆಕ್ಟ್ನ 28ನೇ ತಾರೀಕಿಗೆ 28 ಫೆಬ್ರವರಿ ಕಂಡುಹಿಡಿತಾರೆ. ಇದು ನೆನ್ಪಿಟ್ಕೊಳ್ಳೋದು ಈಸಿ, ಯಾಕಂದರೆ February 28 ಲಾಸ್ಟ್ ಡೇಟ್ ಆಗಿರ್ತದೆ. ಸೊ ಏನಿದಾಗುತ್ತೆ, ನ್ಯಾಷನಲ್ ಸೈನ್ಸ್ ಡೇ, ಅದು ಇಂಡಿಯಾದಾಗ ಆಗುತ್ತೆ. 49ನೇ ಕ್ವಶನ್, ವಿಚ್ ರಿವರ್ ಈಸ್ ನೋನ್ ಆ್ಯಸ್ ದ ಸೌರ್ ಆಫ್ ಬಿಹಾರ್. ಆವಾಗಲೇ ಹೇಳಿದೆ ಕೋಶಿ ರಿವರ್ ಅಂತ ಬರುತ್ತೆ. ನೆಕ್ಸ್ಟ್ 50ನೇ ಕ್ವಶನ್, ವಿಚ್ ಗ್ಯಾಸ್ ಈಸ್ ಮೋಸ್ಟ್ ಅಬಂಡೆಂಟ್ ಇನ್ ಅರ್ತ್ ಅಟ್ಮಾಸ್ಫಿಯರ್ ಅಂದ್ರೆ ನೈಟ್ರೋಜನ್ ಜಾಸ್ತಿ ಇರುತ್ತೆ, ಸಾರಜನಕ ಅಂತಾರೆ ಕನ್ನಡದಾಗ. ಸೊ ಇದಾಗಿತ್ತು 50 ಕ್ವಶನ್, ಕ್ವಿಕ್ ರೌಂಡ್ ಅಪ್ ಇವು. ಇದ್ರಾಗ ಏನೂ ಡಿಸ್ಕಷನ್ ಮಾಡಿಲ್ಲ, ಏನೂ ಎಕ್ಸ್ಪ್ಲನೇಷನ್ ಮಾಡಿಲ್ಲ. ಸೊ ಇದೇ ರೀತಿಯಾಗಿ ಪ್ರತಿದಿನ 50ರಿಂದ 100 ಕ್ವಶನ್ನ ಡೈರೆಕ್ಟಾಗಿ ಡಿಸ್ಕಸ್ ಮಾಡೋಣ. ಎಕ್ಸ್ಪ್ಲನೇಷನ್ ಇರೋಂಗಿಲ್ಲ, ಕ್ವಶನ್ ಮತ್ತು ಆನ್ಸರ್ಸ್ ಅಷ್ಟೇ ಇರುತ್ತೆ. ಸೊ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡು ನಾಳೆ ಮತ್ತೆ 50 ಕ್ವಶನ್ ಅಥವಾ 100 ಕ್ವಶನ್ ತೊಗೊಂಬರ್ತೀನಿ. ನೀವೇನಾದರೂ ಸಬ್ಸ್ಕ್ರೈಬ್ ಆಗಲಿ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ, ಕಮೆಂಟ್ ಮಾಡಿರಿ, ಮತ್ತೇನು ಇರ್ತಾರೆ ಕಮೆಂಟ್ ಮಾಡಿರಿ ಅಂತ ಹೇಳ್ತಾ ಬಾಯ್.